ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಇವತ್ತು ಜನತಾದಳದವರು ಬಿಜೆಪಿ ವಿರುದ್ಧ ಟೀಕೆಯನ್ನ ಮಾಡಿದಂತ ಕಾಂಗ್ರೆಸ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಟೀಕೆ ಮಾಡಿದ್ದರು JDS ಅವರು. ನಾನು 5 ನಿಮಿಷಕ್ಕೆ ಮಾಡ್ತೀನಿ ಅಂತ ನಮ್ಮ MP ಅವರು ಹೇಳಿದರು. ಸುಪ್ರೀಂ ಕೋರ್ಟ್ ಕೊಟ್ಟ ಮೇಲೂ ಅವರು ಇನ್ನೂ ಮಾಡೋಕ್ಕಾಗಿಲ್ಲ. ಏನು ಮಾಡೋಕ್ಕಾಗತ್ತೆ? ಈಗ 19 ಜನ BJP MPಗಳಿದ್ದು, 5 ಜನ ಮಂತ್ರಿಗಳಿದ್ದು, ರಾಜ್ಯಕ್ಕೆ ಏನಾದರೂ ಅವ್ರದ್ದು ಆದಂಥ ಕೊಡುಗೆ ಇದೆಯಾ? ನೀವೇ ಅದನ್ನ ವಿಶ್ಲೇಷಣೆ ಮಾಡಿದ್ರಾಯ್ತು. ನಾವೇನು ಹೇಳಲೇಬೇಕಾಗಿಲ್ಲ. ನಾವು ಹೇಳಿದ್ರೆ ಅವ್ರಿಗೆ ಕಾಂಗ್ರೆಸ್ನವರು BJPಯನ್ನ JDSನವ್ರನ್ನ ಬೈದು ಅಂತಾರೆ. ಇವತ್ತು ಜನತಾದಳದವರು BJP ವಿರುದ್ಧ ಟೀಕೆಯನ್ನು ಮಾಡಿದಂಥ ಕಾಂಗ್ರೆಸ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಟೀಕೆ ಮಾಡಿದ್ದರು JDS ಅವರು. ಇವತ್ತು ಎಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಕೊನೆ ಪಕ್ಷ ಅವರು ಡಿಮ್ಯಾಂಡ್ ಮಾಡ್ಬೋದಾಯಿತು, ಏನೂ ಮಾಡ್ತಾ ಇಲ್ಲ. ಅವ್ರಿಗೆ ಅಧಿಕಾರನೇ ಮುಖ್ಯ ಆಗಿದೆ ವಿನ ಜನತಾದಳಕ್ಕೆ. ಅವರು ಕೊಟ್ಟಿರ್ತಕ್ಕಂಥ BJPಯ ಒಂದು ಮಿತ್ರತ್ವದಿಂದ ಅವ್ರಿಗೆ ಲಾಭ ಏನಾಗಿದೆ ಅದೇ ಸಾಕು, ರಾಜ್ಯಕ್ಕೆ ಅನ್ಯಾಯ ಆಗಿದ್ರು ತೊಂದರೆ ಇಲ್ಲ ಅನ್ನೋ ಪರಿಸ್ಥಿತಿ ಅವರು ತಲುಪಿದ್ದಾರೆ. ಸೊ ಈಗ ಮಾದಾಯಿ ನಾವು ಟೆಂಡರ್ ಕರೆದಿದ್ದೀವಿ, ಒಂದು ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಇವತ್ತು ಮೇಕೆದಾಟು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟರು, ಒಂದು ಕ್ಲಾರಿಟಿ ಇಲ್ಲ. ಸುಪ್ರೀಂ ಕೋರ್ಟಿಂದ ಕ್ಲಿಯರ್ ಆಗಿ ಮಾಡಬೇಕು, ಮಾಡೋದು ಸೂಕ್ತ, ಇದು ಅನಿವಾರ್ಯ ಅಂತೇಳಿ ಡೈರೆಕ್ಷನ್ ಕೊಟ್ಟರು ನಾನು 5 ನಿಮಿಷಕ್ಕೆ ಮಾಡ್ತೀನಿ ಅಂತ ನಮ್ಮ MP ಅವರು ಹೇಳಿದರು. ಸುಪ್ರೀಂ ಕೋರ್ಟ್ ಕೊಟ್ಟ ಮೇಲೂ ಅವರು ಇನ್ನೂ ಮಾಡೋಕ್ಕಾಗಿಲ್ಲ. ಏನು ಮಾಡೋಕ್ಕಾಗತ್ತೆ? ಈಗ ಅದರಿಂದ ನನಗೆ ಗೊತ್ತಿದೆ, ಸಾರ್ವಜನಿಕರು ಒಂದೊಂದು ಸಾರಿ ಹಲವಾರು ಕಾರಣಕ್ಕೆ ಎಷ್ಟೇ ಅಭಿವೃದ್ಧಿ ಅಥವಾ ಎಷ್ಟೇ ಒಳ್ಳೆಯ ಕಾರ್ಯಕ್ರಮ ಸಾರ್ವಜನಿಕ ಸೌಲಭ್ಯ ಕೊಟ್ಟರು ಬೇರೆ ಬೇರೆ ಕಾರಣಕ್ಕೆ ರಾಜಕೀಯವಾಗಿ ಆಲೋಚನೆ ಮಾಡ್ತಕ್ಕಂಥದ್ದನ್ನ ಈ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾವು ನೋಡ್ಕೊಂಬಂದಿದ್ದೀವಿ. ನೋಡೋಣ.